ಸಂಸಾರ ಕೊನೆ ಅಂತ ಹೇಳ್ತೀವಿ, ಜೇನು ಕೊನೆ ಅಂತ ಹೇಳ್ತೀವಿ, ಟಾಪ್ ಅಂತ ಹೇಳ್ತೀವಿ. ನೋಡಿರಿ ಈ ಥರ ನಾವು ಇದನ್ನ ಜೇನ್ನ ಪರೀಕ್ಷೆ ಮಾಡ್ಬೋದು, ನೋಡ್ಬೋದು. ಇದು ಸಂಸಾರ ಕೊನೆಯೂ ಇದೆ, ಜೇನು ಕೊನೆ ಇದಕ್ಕೆ 2 ಸ್ಟೆಪ್ ಇಟ್ಟಿದ್ದೀನಿ. ಇವತ್ತು ನೀವೇನ ಮಲೆನಾಡಿಗೆ ಹೋದರೆ ಎಲ್ಲೇನ ಸಿಗ್ಬೋದನ. ನಮಗೆ ಜೇನುತುಪ್ಪ 3,000 ರೂಪಾಯಿ 1 kg ಇದೆ. ಒಂದು ಬಂದು ಹೆಜ್ಜೇನು ಅಂತೀವಿ, 2ನೇದು ಕೋಲ್ ಜೇನು ಅಂತೀವಿ, 3ನೇದು ಮುಜೆಂಡಿ ಅಂತೀವಿ. 21 ದಿನ ಕೊಟ್ಟಿದ್ದು 60 ದಿನ ಸತ್ತೋಗೋಂಥ ಜೇನು ದುಂಬಿ. ಸಂತತಿ ಹೆಚ್ಚಾದಂಥದ್ದು ರಾಣಿಂದ ಮಾತ್ರ. ಇದು ಗ್ಲಾಸು, ಈ ಥರ ಸ್ಲೈಡು ನೋಡಿ, ಇದು ಗ್ಲಾಸು ನೋಡಿ ಯಾವ ಥರ ಇರ್ತದೆ, ಏನು ನಮಗೆ ತೊಂದರೆ ಆಗಲ್ಲ. ಸಂಸಾರ ಕೊನೆ ಚೌಕಟ್ಟು, ಜೇನು ಕೊನೆ ಚೌಕಟ್ಟು. ಈ ಜೇನುತುಪ್ಪನ ಮಾತ್ರ ನಾವು ತೆಕ್ಕೊಂಬೇಕು. ಚುಚ್ಚಿರೋದು ಮುಳ್ಳು ಚುಚ್ಚದೆ, ಇದನ್ನೇನು ಮಾಡಬೇಕು, ಹಿಂಗೆ ತೆಗಿಬಾರ್ದು. ಇದನ್ನೇನು ಮಾಡಬೇಕು, ಗೀರ್ ಮುಖ ಅಂತ ಹಿಂಗೆ ಎಳೆದು ಹಾಕ್ಬೇಕು. ಅವಾಗ ಹೋಗಿ ಜೇನು ಸಾಕಾಣಿಕೆ ನೋಡ್ಬೋದು, ಅದನ್ನ ವೀಕ್ಷಣೆ ಮಾಡ್ಬೋದು, ಅದನ್ನ ತೆಗಿಬೋದು, ತುಪ್ಪ ತೆಗಿಬೋದು, ಅದನ್ನ ಬಾಕ್ಸ್ ಎಕ್ಸ್ಪ್ಲೈನ್ ಮಾಡ್ಬೋದು. ಆ ಥರ ಜೇನು ಕೃಷಿನೋ ಅದು ಕಚ್ಚೋದಲ್ಲ, ಅದು ಚುಚ್ಚೋದು, ಅದು ತೊಂದರೆ ಮಾಡಿದ್ರೆ ಮಾತ್ರ ನಮಗೆ ಚುಚ್ಚುತ್ತದೆ. ನಿಜವಾಗಿ ಏನು ಹೇಳಿದ್ರು ಅಂದರೆ ಇವತ್ತು ನಮ್ಮ ತಾಯಿ ಏನಿಲ್ಲರು ಪೂರಕವಾಗಿ ನನ್ನ ಆದಾಯ ಜೇನಲ್ಲಿ ಇವತ್ತು ಅರ್ಧ ಆದಾಯ ನನಗೆ ಇದೆ. ಅಂದರೆ ಒಂದು ವರ್ಷದಲ್ಲಿ ಕಮ್ಮಿ ಅಂದರೆ 2 ರಿಂದ 3 ಲಕ್ಷ ಜೇನಲ್ಲಿ ಬರ್ತಾ ಇರ್ತದೆ. ಇವತ್ತು ಜೇನಲ್ಲಿ ಜೇನುತುಪ್ಪ ಆಗ್ಬೋದು, ಜೇನು ಮೇಣ ಆಗ್ಬೋದು, ಜೇನು ಹುಳ ಮಾರಾಟ ಮಾಡೋದಾಗ್ಬೋದು, ಜೇನು ಪಾಲಿನೇಷನಿಗೆ ಕೊಡೋದಾಗ್ಬೋದು, ಜೇನು ಬಾಕ್ಸ್ ಮಾರಾಟ ಮಾಡೋದಾಗ್ಬೋದು, ಜೇನು ಬರೀ ಹುಳನೇ ಕೊಡೋದಾಗ್ಬೋದು, ತರಬೇತಿ ಕೊಡೋದಾಗ್ಬೋದು. ಸಾಕಷ್ಟು ನನಗೆ ಜೇನಲ್ಲಿ ಪೂರಕವಾಗಿ ಅರ್ಧ ಆದಾಯ ನನಗೆ ಲಾಭ. ಯಾಕಂತಂದರೆ ಸಣ್ಣ ಒಂದು ಜೇನು ಅಂತಂದರೆ ಇವತ್ತು ನಮ್ಮ ಪ್ರಪಂಚದಲ್ಲಿ 3 ಥರ ಜೇನು ಅಂತ ಕರಿತೀವಿ ನಾವು. ಒಂದು ಬಂದು ಹೆಜ್ಜೇನು ಅಂತೀವಿ, 2ನೇದು ಕೋಲ್ ಜೇನು ಅಂತೀವಿ, 3ನೇದು ಮುಜೆಂಡಿ ಅಂತೀವಿ, 4ನೇದು ತುಡುವೆ ಜೇನು ಅಂತೀವಿ. ನಮ್ಮ ಪ್ರಪಂಚದಲ್ಲಿ ಸಾವಿರಾರು ಕೀಟ ಇರ್ತದೆ. ಈ 4 ಥರ ಜೇನು ನಮ್ಮ ಮಾನವನಿಗೆ, ನಮ್ಮ ಪರಿಸರಕ್ಕೆ, ಪ್ರಕೃತಿ ಒಳಗಡೆ ಇರೋಂಥ ಗಿಡ ಮರ, ನಾವು ಬೆಳೆಯೋಂಥ ಬೆಳೆ ಎಲ್ಲ ಬದುಕಾದರೆ ಜೇನುದುಂಬಿನೇ ಕಾರಣ. ಯಾಕಂತಂದರೆ ಇವತ್ತು ಜೇನು ಅಂತಂದರೆ ಏನಪ್ಪ ಜೇನು ಹುಳ ಅದು ಏನು ಮಾಡ್ತದೆ, ನಮ್ಮ ಕಚ್ಚಿ ಸಾಯಿಸ್ತದೆ ಅಂತ. ಯಾವುದೇ ಕಾರಣಕ್ಕೂ ಸಾಯಿಸಲ್ಲ. ಆ ಸಾಯೋಂಥ ರೀತಿಯೂ ಹೇಳ್ತೀನಿ ನಿಮಗೆ. ಇವತ್ತು ನಾವು ಈ 4 ಥರ ಜೇನಲ್ಲಿ ನಮಗೆ ಸಾಕಾಣಿಕೆ ಮಾಡೋಕ್ಕೆ ಬರೋಂಥದ್ದು ತುಡುವೆ ಜೇನು, ಮುಜೆಂಡಿ ಜೇನು ಅಂತ ನಾವು ಕರಿತೀವಿ. ಈ ತುಡುವೆ ಜೇನು ಸ್ವಭಾವ ಏನು ಅಂದರೆ 1 ರಿಂದ 10 ರೀತಿ ಕಟ್ತದೆ. ಅದು ವಾಸ ಮಾಡೋಂಥ ಜಾಗ ಕತ್ತಲಬೇಕು. ಆ ಕತ್ಲಲ್ಲಿ ವಾಸ ಮಾಡೋದ್ರಿಂದ ಮಕರಂದ ಪರಾಗ ತರುವಂಥದ್ದು ಬೆಳಕಲ್ಲಿ ತರ್ತದೆ, ವಾಸ ಮಾಡೋಕೆ ಕತ್ತಲಬೇಕು. ಅದನ್ನು ಪೂರಕವಾಗಿ ಹಿಂದೆ ಮಡಿಕೆಗೆ ಸಾಕಾಣಿಕೆ ಮಾಡೋರು. ಮಡಿಕೆ ಅಂತಂದರೆ ಮಡಿಕೆ ನೋಡಿ ಈ ಥರ ಮಡಿಕೆಯಲ್ಲಿ ಸಾಕಾಣಿಕೆ ಮಾಡೋರು, ಮತ್ತು ಒಂದು ತೆಂಗಿನ ಮರದಲ್ಲಿ ಸಾಕಾಣಿಕೆ ಮಾಡೋರು. ಇವೆಲ್ಲ ಇದು ಮಾಡೋದು ಯಾಕೆ ಪೂರಕವಾಗಿ ಅಂತಂದರೆ ಹಿಂದಿನ ದಿನದಲ್ಲಿ ಅವರಿಗೆ ಬಂಡವಾಳ ಹಾಕೋಕೆ ಶಕ್ತಿ ಇರೋಲ್ಲ. ಮಡಿಕೆಯಲ್ಲಿ ನೋಡಿರಿ, ಮಡಿಕೆಯಲ್ಲಿ ಯಾಕಂದರೆ ಅವತ್ತು ಹಿಂದಿನ ದಿನದಲ್ಲಿ ಶಕ್ತಿ ಇರೋಲ್ಲ. ಮಡಿಕೆ ಸಿಗೋ ಹೊತ್ತು ನಾವು ನೀರು ಕುಡಿಯೋಕೆ ಮಡಿಕೆ, ಅಡುಗೆ ಮಾಡೋಕೆ ಮಡಿಕೆ, ಮುದ್ದೆ ಮಾಡೋಕೆ ಮಡಿಕೆ, ಪ್ರತಿಯೊಂದು ನೀರು ಕಾಸುವಿಕೊಳ್ಳೋಕ್ಕೂ ಅರಿವಿ. ಇವೆಲ್ಲ ಹಿಂದಿನ ಒಂದು ಮಣ್ಣಿನ ಇವೆಲ್ಲ ಮಣ್ಣಾಗ ಮಾಡ್ತಿದ್ದಂಥವು. ಅದರಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದ್ರು. ಅದರ ಜೇನು ಸಾಕಾಣಿಕೆ ಮಾಡ್ಬೇಕಾದ್ರೆ ಲಾಭ ತುಂಬ ಕಡಿಮೆ ಇತ್ತು. ಅದರಿಂದ ಅವಾಗ ತುಡುವೆ ಜೇನನ್ನ ಈ ಬಾಕ್ಸಲ್ಲಿ ಸಾಕೋದು ಇದನ್ನ ಪ್ರಾರಂಭ ಮಾಡ್ಕೊಂಡಾಗ ಈ ಮಡಿಕೆಯಲ್ಲಿ ಬಿಟ್ಟು ಇವತ್ತು ನಾನು ಇರೋಂಥವು ಸಾಕಷ್ಟು ಪರಿಸರದಾಗ ಏನಿರ್ತವೆ ಅವನ್ನೆಲ್ಲ ನನ್ನಲ್ಲಿ ತೆಂಗಿನ ಮರ ನೋಡಿರಿ. ಈಗ ಒಂದು ಇದಾಗ್ಬೋದು, ತೆಂಗಿನ ಮರ ಆಗ್ಬೋದು, ಸಾಕಷ್ಟು ಅವೆಲ್ಲ ಪರಿಸರದ ಇರೋಂಥವನ್ನೇ ಅವನ್ನೆಲ್ಲ ಇಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅದರಿಂದ ನನ್ನ ಜೊತೆ ಒಳಗಡೆ ಈ ಬಾಕ್ಸ್ ಜೊತೆ ಸಾಕ್ತಾಯಿದ್ದೀನಿ. ಅದರಿಂದ ಈ ತುಡುವೆ ಜೇನನ್ನ ನಮಗೆ ಸಾಕಾಣಿಕೆ ಮಾಡೋಕೆ ಯೋಗ್ಯದ್ದು. ಅದು 1 ರಿಂದ 10 ರೀತಿ ಕಟ್ತಾ ಇರ್ತದೆ. ಮತ್ತು ಇನ್ನೊಂದು ಈಗ ಮುಜೆಂಡಿ ಅಂತೀವಿ, ಅದು ತುಂಬ ಒಂದು ಸಣ್ಣದಾಗಿರ್ತದೆ, ಗುಗ್ಗೆ ಆಕಾರವಾಗಿರ್ತದೆ. ಅದನ್ನ ನಾವು ಸೊಳ್ಳೆ ಜೇನು ಅಂದರೆ ಬೇಗ ಗೊತ್ತಾಗ್ತದೆ ನಮ್ಮ ಹಳ್ಳಿಯಲ್ಲಿ. ಅದು ಟಿಂಗ್ಲೆಸ್ ಬಿ ಅಂತ ಕರಿತೀವಿ, ಚುಚ್ಚಿದಂಥ ಜೇನು. ಅದು ಸಹ ಇವತ್ತು ನಮಗೆ ಜೇನುತುಪ್ಪ 3,000 ರೂಪಾಯಿ 1 kg ಇದೆ. ಇವತ್ತು ತುಡುವೆ ಜೇನು ನಾವು ಕೂಮು ಹನಿನೂ ಕೊಡ್ತೀವಿ, ಮಾಮೂಲಿ ಹನಿನೂ ಕೊಡ್ತೀವಿ, ಇವೆಲ್ಲ ಕೊಡ್ತೀವಿ. ಅದರಿಂದ ಮುಜೆಂಡಿ ಜೇನು ನಾವು ಟಿಂಗ್ಲೆಸ್ ಬಿ ಅಂತ ಕರಿತೀವಿ, ಅಂದರೆ ಚುಚ್ಚಿದಂಥ ಜೇನು. ಅದು ಯಾವುದೇ ಕಾರಣಕ್ಕೂ ಮುಳ್ಳಿಲ್ಲ, ಚುಚ್ಚಲ್ಲ. ಅದು ಬಂದು ಬಯಕ್ಕೆ ಬಂದು ನಮ್ಮನ್ನು ಓಡಿಸ್ತಾ ಇರ್ತದೆ. ಅದನ್ನ ಟಿಂಗ್ಲೆಸ್ ಬಿ ಅಂತ ಕರಿತೀವಿ. ಅದು ಸಹ ಇವತ್ತು ಕತ್ಲಲ್ಲೇ ವಾಸ ಮಾಡ್ತದೆ. ಇವೆರಡನ್ನೂ ಪೂರಕವಾಗಿ ಕತ್ಲಲ್ಲೇ ವಾಸ ಮಾಡ್ತವೆ, ಬೆಳಕಲ್ಲಿ ಮಕರಂದ ತರ್ತವೆ. ಕೋಲ್ ಜೇನು ಹೆಜ್ಜೇನು ಒಂದೊಂದೇ ಏರಿ ಕಟ್ತವೆ. ಅವು ಬೆಳಕಲ್ಲೇ ವಾಸ ಮಾಡ್ತವೆ, ಬೆಳಕಲ್ಲೇ ಮಕರಂದ ತರ್ತವೆ, ಹೆಜ್ಜೇನು ಕೋಲ್ ಜೇನು. ಅದರಿಂದ ಈ 4 ಥರ ಜೇನಲ್ಲೂ ಒಂದೊಂದು ವೆರೈಟಿ ತುಪ್ಪ ಸಿಗ್ತದೆ, ಮೇಣ ಸುತ್ತದೆ. ಅದರಿಂದ ಈ ಜೇನುತುಪ್ಪ, ಜೇನಿನ ಒಂದು ನಾವೇನು ಹೇಳ್ತೀವಿ, ಒಂದು ಗೂಡಲ್ಲಿ ಇವತ್ತು ನಾವು ಮಾನವರಲ್ಲ ಅಂತಂದರೆ, ಇವತ್ತು ನಾವು ಮದುವೆ ಆದರೆ ನನಗೆ ಇವತ್ತು 3 ಜನ ಮಕ್ಕಳು, ನಮ್ಮ ಅಣ್ಣ ಮದುವೆ ಆಗ್ಯವ್ರು, ಅವ್ರಿಗೆ 2 ಮಕ್ಕಳು, ಇನ್ನು ತಮ್ಮ ಮದುವೆಗೆ ಈ ಥರ ಮಕ್ಕಳು. ನಮ್ಮ ಪ್ರಪಂಚದಲ್ಲಿ, ನಮ್ಮ ಪ್ರಕೃತಿ ಒಳಗಡೆ ಪ್ರಾಣಿ ಪಕ್ಷಿ ಎಲ್ಲನೂ ಅವು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ, ವಂಶಾಭಿವೃದ್ಧಿ. ಈ ಜೇನಲ್ಲಿ ಆ ಥರ ಅಲ್ಲ, ಒಂದು 3 ಥರ ಜಾತಿ ಒಂದು ಕುಟುಂಬ ವಾಸ ಮಾಡ್ತವೆ. 3 ಥರ ದುಂಬಿ. ಒಂದು ನಾವೇನು ಹೇಳ್ತೀವಿ ಗಂಡು ಅಂತ ಕರಿತೀವಿ. ಆ ಗಂಡಿನ ಆಯುಸ್ ಪ್ರಮಾಣ 24 ದಿನ ಕೊಡ್ತದೆ. ಅದು ಎಷ್ಟು ದಿನ ಸಾಯ್ತದಂಥ ಪ್ರಮಾಣ ಇವತ್ತು ಯಾರಿಗೂ ಗೊತ್ತಿಲ್ಲ. ನಾನು ಸಹ ಐಡೆಂಟಿಫೈ ಮಾಡಿದ್ದೀನಿ, ಸಾಯೋದು ಗೊತ್ತಿಲ್ಲ. ಹುಟ್ಟೋದು ಮಾತ್ರ 24 ದಿನ ಕೊಡ್ತದೆ. ಮತ್ತು ಇವತ್ತೊಂದು ಕೆಲಸಗಾರ ದುಂಬಿ ಅಂತ ಇರ್ತದೆ. ಆ ಕೆಲಸಗಾರ ನೊಣ ಅಂತಂದರೆ 21 ದಿನ ಕೊಡ್ತದೆ. 60 ದಿನಕ್ಕೆಲ್ಲ ಸತ್ತೋಗ್ಬಿಡ್ತದೆ. ನೋಡಿರಿ, ಇವತ್ತು 60 ದಿನಕ್ಕೆ ಸತ್ತೋಗಂಥ ಜೇನು ದುಂಬಿ ನಮ್ಮ ಪ್ರಪಂಚದಾಗಿರೋಂಥ ಗಿಡ ಮರನ
ನಾವು ಬೆಳೆನ ಪರಾಗಸ್ಪರ್ಶ ಮಾಡಿ ಕಾಳಿ ಕಟ್ಟೋಂಥದ್ದು, ಇಳುವರಿ ಜಾಸ್ತಿ ಬರೋಂಥದ್ದು. ಇವತ್ತು ಪರಿಸರದಾಗಿರೋಂಥ ಗಿಡ ಮರವನ್ನು ಸಹ ಈ ಕೆಲಸಗಾರ ದುಂಬಿನೇ ಅಭಿವೃದ್ಧಿ ಆಗೋದು. ಹೆಂಗೆ ಅಭಿವೃದ್ಧಿ ಆಗ್ತದೆ ಅಂತಂದರೆ, ಇವತ್ತು ಒಂದು ಹೂವು ಅಂತಂದರೆ ನಾವು ಹೋಗಿ ಹೂವು ನೋಡಿದಾಗ ನಮಗೆ ಗೊತ್ತೇ ಆಗಲ್ಲ ಹೂವು. ಅದರಲ್ಲಿ ಗಂಡು ಒಂದು ಇರ್ತದೆ, ಹೆಣ್ಣು ಒಂದು ಇರ್ತದೆ. ಇವತ್ತು ನಾವು ಮಾನವರು, ಪಕ್ಷಿಗಳು ಎಲ್ಲ ಒಂದಾಗ್ತವೆ, ಗಂಡು ಹೆಣ್ಣು ಒಂದಾಗ್ತವೆ. ಜೇನುದುಂಬಿ ಆ ಥರ ಈ ಗಂಡುವಿನ ಪರಾಗ ಹೆಣ್ಣುವಿಗೆ ಪರಾಗಕ್ರಿಯೆ ಮಾಡಿ ಅದು ಆವಾಗ ನಮಗೆ ಇಳುವರಿ ಜಾಸ್ತಿ ಬರೋಂಥದ್ದು, ಕಾಳು ಕಟ್ಟೋಂಥದ್ದು. ಇವತ್ತು ನಾವು ಮಲೆನಾಡು ಪ್ರದೇಶಕ್ಕೆ ಹೋದರೆ ಯಾರೂ ಗಿಡ ಮರ ಉಣಲ್ಲ, ಅಲ್ಲಿ ತಾನೇ ಬೆಳೀತಾ ಇರೋದು. ಹೆಂಗ ಅಂತ ಗೊತ್ತಿಲ್ಲ. ಇವತ್ತು ಜೇನುದುಂಬಿ ಗಂಡುವಿನ ಪರಾಗ ಹೆಣ್ಣುವಿಗೆ ಪರಾಗ ಮಾಡಿ ಅದು ಹೂವು ಬಿಟ್ಟು ಕಾಯಾಗಿ ಅದು ಬೀಜ ಆಗಿ ಮತ್ತೆ ಕಾಡಲ್ಲಿ ಅದೇ ಹುಟ್ಟಿ ಪರಿಸರ ಅಭಿವೃದ್ಧಿ ಆಗ್ತದೆ. ಆ ವನ, ಆ ಕಾಡು ನೋಡಿದಾಗ ನಮಗೆ ಆನಂದ ಆಗ್ತದೆ. ನಮ್ಮಲ್ಲಿ ನಾವೇನಾದರೂ ಒಂದು ಗಿಡ ಉಡಬೇಕು, ಬೆಳೆ ಮಾಡಬೇಕು ಈ ಥರ. ಅದರಿಂದ ಈ ಜೇನುದುಂಬಿ, ಕೆಲಸಗಾರ ದುಂಬಿ 21 ದಿನ ಹುಟ್ಟಿದ್ದು 60 ದಿನ ಸತ್ತೋಗೋಂಥ ಜೇನುದುಂಬಿ ಏನು ಮಾಡ್ತದೆ ಕೆಲಸ ಅಂದರೆ, ಅದು ಹುಟ್ಟಿ 30 ದಿನದೊಳಗಡೆ ಒಂದು ಹಾರಾಟ ಕಲಿತು 1 to 1.5 ಕಿಲೋಮೀಟ್ರ್ ಸುತ್ತಳತೆ ಹೋಗಿ ಸಿಕ್ಕಂಥ ಮಕರಂದ ನೀರ್ಗೊಂಬಂದು, ಆ ಮಕರಂದ ಅಂದರೆ ಹೂವಿನ ರಸ ಅಂತ ಕರಿತೀವಿ. ಮಕರಂದ ಅಂತಂದರೆ ಕಲಿ ಗೊತ್ತಾಗಲ್ಲ, ಹೂವಿನ ಮಕರಂದ ಅಂತ ರಸ ಅಂತ ಹೇಳ್ತೀವಿ. ಅದನ್ನ ಪರಿವರ್ತನೆ ಮಾಡಿ ಜೇನುತುಪ್ಪ ರೂಪಗೊಳಿಸಿ ಅದನ್ನ ಬಾಕ್ಸ್ ಒಳಗಡೆ ಬಂದು ಆ ಎರಿ ಒಳಗಡೆ, ಎರಿಗೆ ನಾವೇನು ಹೇಳ್ತೀವಿ, ಎರಿ ಅಂತ ಹೇಳ್ತೀವಿ, ರಾಡೆ ಅಂತ ಹೇಳ್ತೀವಿ, ಆ ಎರಿಗೆ ತುಂಬಿ ನಂತರ ಅದರಲ್ಲಿ ಇನ್ನೂ ತೇವಾಂಶ ಇರ್ತದೆ, ಅದನ್ನ ಸೀಲ್ ಮಾಡಿ ತೆಗೆದು ನಂತರ ಅದನ್ನ ಜೇನುತುಪ್ಪ ಆಗ್ತದೆ. ನೋಡಿ ಇಷ್ಟು ಮಹತ್ವ ಇದೆ. ಅದು 21 ದಿನ ಮತ್ತು ಹುಟ್ಟಿ 60 ದಿನಕ್ಕೆ ಸತ್ತೋಗ್ತದೆ. ಅಂದರೆ ಅದು ಮಾಡೋಂಥ ಕೆಲಸ, ಅದರಲ್ಲಿ ಪ್ರತಿಯೊಂದು ನಾನಾ ಥರ ಎಲ್ಲ ಕೆಲಸಗಾರ ದುಂಬಿನೂ ಕೆಲಸ ಮಾಡ್ತದೆ. ಅಂದರೆ ಒಂದು ಸೆಕ್ಯೂರಿಟಿ ಮಾಡ್ತದೆ, ದಾದಿ ಕೆಲಸ ಮಾಡ್ತದೆ, ಮತ್ತು ಏರಿ ಕಟ್ಟಂತೆ ಕೆಲಸ ಮಾಡ್ತದೆ. ನಾನಾ ಥರದ ಕೆಲಸ ಅದಕ್ಕೆ ಏಜ್ಗೆ ತಕ್ಕನಾಗಿ, ಅದು ಶಕ್ತಿಗೆ ತಕ್ಕನಾಗಿ ಕೆಲಸ ಮಾಡ್ತದೆ. ಇದು ಕೆಲಸಗಾರ ದುಂಬಿಯ ಸ್ವಭಾವ. ರಾಣಿ ಅಂತ ಹೇಳ್ತೀವಿ, ಅದು ರಾಣಿ 16 ದಿನಕ್ಕೆ ಹುಟ್ಟುಬಿಡ್ತದೆ, 2 ರಿಂದ 3 ವರ್ಷ ಬದುಕ್ತದೆ. ನೋಡಿ ಆ ರಾಣಿಯ ಪಾತ್ರ ಏನು ಅಂತಂದರೆ, ಇವತ್ತಿರೋಂಥ ಗೂಡು ಮೊಟ್ಟೆ ಮರಿ ಅಭಿವೃದ್ಧಿ ಆಗೋದೆಲ್ಲ ರಾಣಿ ಒಂದರಿಂದನೇ ಜೇನಿನಲ್ಲಿ. ಎಲ್ಲ ಪ್ರಾಣಿಗೂ ಪ್ರಾಣಿಗಳು ಹೆಚ್ಚುತ್ತಾ ಇರ್ತದೆ. ಜೇನು ಸಂತತಿಯಲ್ಲಿ ಈ 4ರ ಜೇನಲ್ಲಷ್ಟೇ ಸಂತತಿ ಹೆಚ್ಚಾದಂಥದ್ದು ರಾಣಿಯಿಂದ ಮಾತ್ರ. ರಾಣಿ ಅಂತಂದರೆ ಅವತ್ತು ಅದು ಸ್ವಲ್ಪ ಉದ್ದವಾಗಿರ್ತದೆ, ರೆಕ್ಕೆ ತುಂಡ ಇರ್ತದೆ. ಅದಕ್ಕೆ ಅದು ಏನು ಮಾಡ್ತದೆ, ಅದು ಇತ್ತಂಥ ಮೊಟ್ಟೆ ಎಲ್ಲ ಪ್ರತಿಯೊಂದೂ ಕೆಲಸಗಾರ ದುಂಬಿ ಆಗ್ತದೆ. ಅಂದರೆ ಕೆಲಸಗಾರ ದುಂಬಿ ಆಗ್ಬೇಕಾದ್ರೆ ಏನು ಆಗ್ತದೆ, ರಾಜಸಾಯಿ ರಸ ಮತ್ತು ಜೇನುತುಪ್ಪ ಉಣಿಸ್ತಾವೆ. ಅದಕ್ಕೆ ಏನು ಕೆಲಸಗಾರ ದುಂಬಿ ಆಗ್ಬೇಕಾದ್ರೆ, ರಾಣಿನೇ ಆಗಬೇಕಾದ್ರೆ ರಾಜಸಾಯಿ ರಸನೇ ಕೊಡ್ತಾ ಇರ್ತಾವೆ, ಅದು ರಾಣಿ ಆಗ್ತದೆ. ಅದರಿಂದ ಈ ರಾಣಿ ಇಟ್ಟಂಥ ಮೊಟ್ಟೆ ಪ್ರತಿಯೊಂದೂ ಅಷ್ಟೇ ಕೆಲಸಗಾರ ದುಂಬಿ ಅಭಿವೃದ್ಧಿಯಾಗಿ ಗಂಡು ನೊಣ ಆಗ್ತದೆ ಮತ್ತು ಮಾಮೂಲಿ ಆಗ್ತದೆ. ಈ ಥರ ಆಗಿ ನಮ್ಮ ಪ್ರಪಂಚದಲ್ಲಿ ಕೆಲಸಗಾರ ದುಂಬಿ ಈ ರಾಣಿ ಪಾತ್ರ 2 ರಿಂದ 3 ವರ್ಷ ಬರ್ತದೆ. ಅದು ಒಂದು ಸಿಕ್ಕಿತ ಗಂಡು ಜೊತೆ ಸಂಪರ್ಕ ಬಂತು ಅಂತಂದರೆ, ಆ ಮಿಲನ ಆಯಿತು ಅಂತಂದರೆ ಇನ್ನೂ ಜೀವನದಲ್ಲಿ ಮೇಟಾಗಲ್ಲ. ಇವತ್ತು ಪ್ರಾಣಿಗಳು ಮತ್ತೆ ಮೇಟ ಆಗ್ತಾ ಇರ್ತವೆ, ಮಿಲನ ಆಗ್ತಾ ಇರ್ತವೆ. ಈ ದನ ಕರುಗಳಿಗೆ ನಾವು ಇವತ್ತು ಹಿಂದೆ 7 ಕೊಡ್ತದೆ, ಈ ಥರ ರೀತಿ ಇತ್ತು. ಇವತ್ತು ಇದರಲ್ಲಿ ಮಿಲನ ಅಂತೀವಿ. ಅದು ಜೇನಿನ ರಾಣಿ ಒಂದೇ ಕಿತ ಜೀವನದಲ್ಲಿ ಮಿಲನ ಆಗೋದು. 2 ರಿಂದ ಹುಟ್ಟಿ 16 ರಿಂದ 18-20 ದಿನದೊಳಗಡೆ ಗಂಡು ಜೊತೆ ಸೇರ್ತು ಅಂದರೆ ಸಂಪರ್ಕನಿಲ್ಲ. ಅದರಿಂದ ಅದು ಗೂಡಲ್ಲಿರೋಂಥ ಒಂದು, ಇವತ್ತು ನಾವೇನು ಹೇಳ್ತೀವಿ, ಇವತ್ತು ಜೇನು ನಮಗೆ ಚುತ್ತು ಅಂತ ಹೇಳ್ತೀವಲ್ಲ, ಆ ಜೇನು ಚುತ್ತದೆ ಏನು ಅಂತಂದರೆ, ಜೇನಿನ ಒಂದು ಇವತ್ತು ರಾಣಿ ಏನಿರ್ತದೆ ಪೆರ್ಮಾನ್ ಅಂತ ಸ್ಮೆಲ್ ಬಿಡ್ತದೆ. ಪೆರ್ಮಾನ್ ಅಂತ ಸ್ಮೆಲ್ ಯಾಕೆ ಬಿಡ್ತದೆ ಅಂತಂದರೆ, ಇವತ್ತು ನಾವು ನೆಲ್ಲೇನೋ ಹೋಗ್ಬೇಕಾದ್ರೆ ರೋಡು ರನ್ವೆ ಎಲ್ಲ ಬೇಕು, ಇದು ಪರಿಸರದಲ್ಲಿ ಹೋಗ್ತಾ ಇರ್ತದೆ. ಇವತ್ತು ಪ್ಲೇನ್ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ರಡಾರ್ ಅಂತ ಇರ್ತದೆ, ಆ ರಡಾರ್ ಮುಖಾಂತರ ಹೋಗಿ ಬರೋವಂಥದ್ದು. ಈ ಜೇನುದುಂಬಿ ಸ್ಮೆಲ್ ಮುಖಾಂತರನೇ ಹೋಗೋದು. ಆ ರಾಣಿ ಏನು ಮಾಡ್ತದೆ, ಪೆರ್ಮಾನ್ ಅಂತ ಸ್ಮೆಲ್ ಬಿಟ್ಟಿರ್ತದೆ. ಆ ಸ್ಮೆಲ್ನ ಹಿಡ್ಕೊಂಡು ಒಂದು ಪರಿಸರಕ್ಕೆ ಹೋಗ್ತದೆ. 1 ಕಿಲೋಮೀಟ್ರ್ ಹೋದಾಗ ಇಲ್ಲಿಂದ ಹೋಗಿ ಆ ಡೈರೆಕ್ಷನ್ಗೆ ನೋಡಿ, ಇವತ್ತು ನಾವು ಇಲ್ಲಿ ನೋಡ್ಬೋದು ಅಷ್ಟೇ, ಈಚೆ ಬರ್ತದೆ ಅಂತ ಇಲ್ಲಿ ನೋಡಿದಾಗ ಹೋಗೋದು ಮಾತ್ರ ನಮಗೆ ಗೊತ್ತೇ ಆಗಲ್ಲ. ಹೋಗಿ ಅಲ್ಲಿ ಮಕರಂದ ಇರ್ಕೊಂಬಂದು ತನ್ನ ಗೂಡಿಗೆ ಬರೋವಂಥ ಕೆಲಸ ಸ್ಮೆಲ್ಲಲ್ಲೇ ಹೋಗಿ ಬರ್ತದೆ. ನೋಡ್ರಿ ಬರೋಕ್ಕೂ ಸ್ಮೆಲ್ ಇರ್ತದೆ. ಇಲ್ಲಿಂದ ಹೋಗೋ ಏನು ಸ್ಮೆಲ್ ತಗೊಂತದೆ ಆ ಸ್ಮೆಲ್ ಇಟ್ಕೊಂಡೇ ಇರ್ತದೆ. ಅದು ಅದೇ ಗೂಡಿಗೆ ಬರ್ತದೆ. ಪ್ರಾಣಿ ಪ್ರತಿಯೊಂದು ಅಷ್ಟೇ, ಇವತ್ತು ಎಲ್ಲ ಪ್ರಾಣಿನೂ ಅಷ್ಟೇ ಸ್ಮೆಲ್ ಮುಂದೆನೇ ಐಡೆಂಟಿಫೈ ಮಾಡ್ಬೋದು. ಇವತ್ತು ನಮ್ಮ ನಾಯಿ ಆಗ್ಬೋದು, ಹಸು ಆಗ್ಬೋದು. ಇವತ್ತು ನಮ್ಮ ಹಸು ನಾನು ಇನ್ನೂ ಅಲ್ಲಿ ಡೇರಿ ಮುಂದೆ ಆ ಕಡೆ ಬರ್ತಾ ಇದ್ದಾಗೆ ಹರ್ಸ್ಕೊಂತದ್ದು ಮೇವನ್ನು ತಂಬತ್ತಿದ್ರೆ ಇನ್ನು ಒಳಗಡೆ ಇರ್ತದೆ, ಅಲ್ಲಿಂದನೇ ಸೌಂಡ್ ಮಾಡ್ತವೆ. ಹೆಂಗೆ ಅಂತಂದರೆ ಸ್ಮೆಲ್ ಕಂಡುಕೊಂಡಿರ್ತವೆ. ನಾವು ಅದ್ರ ಜೊತೆ ಹೊಂದ್ಕೊಂಡಿರ್ತೀವಿ, ಆ ಸ್ಮೆಲ್ ಇರ್ತದೆ. ಆ ಸ್ಮೆಲ್ ಕಂಡುಕೊಂಡು ಅಲ್ಲಿ ಬರೋಕ್ಕೆ ಐಡೆಂಟಿಫೈ ಮಾಡಿಬಿಡ್ತವೆ. ಈ ಜೇನುದುಂಬಿನ ಅಷ್ಟೇ. ಅದಕ್ಕೋಸ್ಕರ ಕೆಲಸಗಾರ ರಾಣಿ ಲೈಫ್ ಲಾಂಗು ಅದಕ್ಕೆ ದೇವರು ಒಂದು ಶಕ್ತಿ ಕೊಟ್ಟಿರೋದು. ನೋಡ್ರಿ, ಅದೇ ನಿಜವಾದ ದೇವರು ಅಂತಂದ್ರೆ ತಿರುಗಿ ಏನಿಲ್ಲ ಅದಕ್ಕೆ. ಅದು ಗಂಡು ಸಂಪರ್ಕನೇ ಇಲ್ಲ. ಇನ್ನು ಜೀವನದಲ್ಲಿ ತಿರುಗಿ ಮತ್ತೆ ಏನೋ ಹೊಸ ರಾಣಿ ಆದಾಗ ಅದು ತಿರುಗಿ ಮೇಟ್ ಆಗೋದು ಅಷ್ಟೇ. ಅಷ್ಟು ಬಿಟ್ಟರೆ ಆ ರಾಣಿ 2 ರಿಂದ 3 ವರ್ಷ ಬದುಕ್ತದೆ. 3 ವರ್ಷ ಬದುಕ್ತಾ ಇದ್ರೂ ಬರೋ 3 ವರ್ಷ ಬದುಕ್ತದೆ. ಅಂದರೆ ಸ್ವಯಾರ್ಜಿತವಾಗಿ ಆಹಾರ ತಿನ್ನಲ್ಲ. ಇವತ್ತು ನಾವು ಏನು ಇಲ್ಲದ್ರಲ್ಲಿ ಕೆಲಸಗಾರ ದುಂಬಿಯಲ್ಲಿ ದಾದಿ ಅಂತ ಹೇಳಿದೆ, ಕೆಲಸಗಾರ ಅಂತ ಹೇಳಿದೆ, ಇವತ್ತು ಸ್ವಚ್ಛತೆ ಮಾಡೋ ಅಂತ ಕೇಳಿದೆ, ಸೆಕ್ಯೂರಿಟಿ ಅಂತ ಹೇಳಿದೆ. ಆ ಕೆಲಸಗಾರ ದುಂಬಿ ದಾದಿ ಏನು ಮಾಡ್ತವೆ, ಅದಕ್ಕೆ ಊಟ ಉಣಿಸ್ತವೆ ಬಾಯಿಗೆ. ನಮ್ಮ ಮಕ್ಕಳಿಗೆ ಆ ಥರ ಉಣಿಸ್ತೀವಿ, ಆ ಥರ ಉಣ್ತವೆ. ಅದಕ್ಕೆ ಯಾವಾಗೂ ಕ್ಯಾಪ್ಚರ್ ಮಾಡ್ತಾ ಇರ್ತವೆ. ಅದಕ್ಕೆ ಯಾವಾಗೂ ಒಂದು ಬಿಸಿ ಇರಬೇಕು.
ಅದು ಒಂದೇ ವಾತಾವರಣದಾಗಿರ್ತದೆ. ಅದು ಈಗ ಒಂದು ತಾಯಿ ಒಳಗಡೆ ಎಷ್ಟು ಮಗು ಗರ್ಭದೊಳಗಡೆ ಇರ್ತದಲ್ಲ, ಹೊಟ್ಟೆ ಒಳಗಡೆ ಅದೇ ಥರ ಅದನ್ನ ಕಾಪಾಡ್ತಾ ಇರ್ತವೆ. ಆ ಹುಳ ರಾಣಿಲಿತ್ತು ಅಂತಂದ್ರೆ ಅದ್ರ ಜೊತೆಗೇ ಓಡಾಡ್ತಾ ಇರ್ತವೆ, ಅದ್ರ ಸುತ್ತನೇ ಓಡಾಡ್ತಾ ಇರ್ತವೆ. ಅದಕ್ಕೆ ಊಟ ಉಣಿಸೋದು ಅದೇನು ಮಾಡ್ತದೆ, ಈಗ ರಾಣಿ ಕಣ ಇರ್ತದಲ್ಲ, ಒಂದು ಕಣ ಫಸ್ಟ್ ಮೂತಿಗೆ ನೋಡ್ತದೆ, ಅದರ ಮೊಟ್ಟೆ ಇಲ್ಲ ಅಂದರೆ ಮತ್ತೆ ಹಿಂಭಾಗದಿಂದ ಅದಕ್ಕೆ ಮೊಟ್ಟೆ ಇಡ್ತದೆ. ಒಂದು ದಿನಕ್ಕೆ ಇವತ್ತು ನಾವೆಲ್ಲ ಕ್ಲಾಸ್ ಮಾಡೋಕೆ ಹೋದರೆ ಒಂದು ದಿನದಲ್ಲಿ 3,000 ಮೊಟ್ಟೆ ಇಡ್ತದೆ ಅಂತ ಹೇಳ್ತಾರೆ. 3,000 ಈ ವಿಜ್ಞಾನಿಗಳೆಲ್ಲ ಹೇಳ್ತಾರೆ, ನಿಜವಾಗಿ 3,000 ಒಂದು ದಿನಕ್ಕೆ ಮೊಟ್ಟೆ ಇಡಲ್ಲ. ನಮ್ಮ ಒಂದು ಪ್ರಕೃತಿ ಒಳಗಡೆ ಆಹಾರ ಜಾಸ್ತಿ ಸಿಕ್ಕಿದಾಗ, ಎಚ್ಚೆತ್ತುವಾಗ ಆಹಾರ ಸಿಕ್ಕಿದಾಗ ಆ ಕೆಲಸಗಾರ ದುಂಬಿ ಏನು ಮಾಡ್ತದೆ, ರಾಣಿಗೆ ಒಳ್ಳೆ ಆಹಾರ ಜಾಸ್ತಿ ಕೊಡ್ತವೆ. ಕೊಟ್ಟಾಗ ಅವತ್ತು ಒಂದು ದಿನದಲ್ಲಿ ಇಲ್ಲ 200 ಮೊಟ್ಟೆ ಇಡ್ಬೋದು, ಇಲ್ಲ 100 ಇಡ್ಬೋದು, 300 ಇಡ್ಬೋದು. ಅದು ಮಾತ್ರ ಆಧಾರ ಇದಾಗ್ತದೆ. ಇವತ್ತು ಸರಾಸರಿ ಹೇಳ್ಬಿಡ್ತಾರೆ 3,000 ಮೊಟ್ಟೆ ಅಂತ ಹೇಳ್ತಾರೆ. 3,000 ಮೊಟ್ಟೆ ಅಂದರೆ ಒಂದು ತಿಂಗಳಿಗೆ 90,000 ಆಗೈತು. 90,000 ಯಾವ ಕೂಡ ಇರ್ತದೆ ವರ್ಕರ್ಸು ಇರಲ್ಲ. ಅದರಿಂದ ಅದರ ಪ್ರಯತ್ನ ತಕ್ಕನಾಗಿ, ಆ ಪರಿಸರಕ್ಕೆ ತಕ್ಕನಾಗಿ, ಆಹಾರ ಸಿಕ್ಕೋದು ತಕ್ಕನಾಗಿ, ಆ ಊಟ ಕೊಡೋದು ತಕ್ಕನಾಗಿ, ಇಲ್ಲ 200 ಇಡ್ಬೋದು, 100 ಇಡ್ಬೋದು, 50 ಇಡ್ಬೋದು. ಆ ಮೊಟ್ಟೆ ಇಡೋಂಥ ಮೊಟ್ಟೆ ಎಲ್ಲ ಕೆಲಸಗಾರ ದುಂಬಿಯಾಗಿ ಅದು ಕೆಲಸ ಮಾಡೋಂಥ ಪ್ರಾತ್ಮಕತೆ ಇರ್ತದೆ. ಈ ರಾಣಿ ಕೆಲಸ ಈ ಥರ ಇರ್ತದೆ. ಅದರಿಂದ ಇದು ನಾನು ಕೆಲವ್ರು ಏನು ಹೇಳ್ತಾರೆ, ಜೇನು ಯಾಕೆ ಚುಚ್ತದೆ ಅಂತ ಹೇಳಿನಲ್ಲ, ನಾವೇನು ಮಾಡ್ತೀವಿ, ತೊಂದರೆ ಮಾಡೋಕ್ಕೆ ಹೋದಾಗ ಅದೇನು ಮಾಡ್ತದೆ, ನಮ್ಮನ್ನು ಬಂದು ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡಿದಾಗ ನಾವೇನು ಮಾಡ್ತೀವಿ, ಅದನ್ನ ರಕ್ಷಣೆ ಮಾಡ್ಕೊಬೇಕಾದ್ರೆ ಇವತ್ತು ಜೇನು ಸಾಕಾಣಿಕೆ ಮಾಡೋಂಥವ್ರು ಏನು ಮಾಡ್ತೀವಿ, ಅವರಿಗೆ ತುಂಬ ಧೈರ್ಯ ಇರ್ತದೆ. ನಾನೇ ನಮ್ಮ ತೋಟಕ್ಕೆ ಮೊನ್ನೆ ನಾವು ಮೆಂಟ್ಯವರು 10 ಅಡಿ ದೂರದಾಗ ಅವರೇ, ನಾನು ಹಿಂಗೆ ಗಾಡಿಯಾಗ ಹೋಗ್ತಾ ಇದ್ದಾಗ ಟವಲ್ ತಲೆ ಮೇಲೆ ಹಾಕ್ಕೊಂಡಿದ್ದೆ, ಬಂದು ಹೆಜ್ಜೆ ನಂಗೆ ಒಳಗಡೆಗೆ ಹೋಯ್ತು. ಹೋದಾಗ ಏನು ಮಾಡಿದೆ, ನಾನೇನು ಮಾಡಲ್ಲ, ಮಾಡ್ತಿದ್ದಂಗೆ ಅದು ಬೈಕ ಅಟ್ಯಾಕ್ ಮಾಡಿಬಿಡ್ತು. ಮಾಡಿ ಕೇವಲ ಒಂದು 10 ಮೀಟ್ರ್ ಹೋಗೋದ್ರೊಳಗಾಗಿ 10 ಬಂದು ಅಟ್ಯಾಕ್ ಮಾಡ್ದವು ಅಲ್ಲಿಗೆ, ರಪ್ಪಂತ ಬಂದು ಬರೋಕ್ಕೆ. ನಾನೇನು ಮಾಡಿದೆ, ಅಲ್ಲಿ ನನಗೆ ಗೊತ್ತು ಇಲ್ಲ ಅಂತಂದರೆ ಕೆಲವ್ರು ಏನು ಮಾಡ್ಬೇಕು, ಅಲ್ಲಿ ಏನು ಗಿಡ ಇರ್ತದೆ ಆ ಗಿಡ ಅದು ಸ್ವಲ್ಪ ಅಲ್ಲಿ ಚೇಂಜಸ್ ಮಾಡ್ಬೇಕು ಸ್ಮೆಲ್ಲು. ಇಲ್ಲ ಅಂತಂದರೆ ಅಲ್ಲಿ ಏನೋ ನೀರಿದ್ರೆ ಅವಾಗೇನು ಮಾಡಿದೆ, ನಾನು ಟವಲ್ನ 10 ದೂರ ಬಿಸಾಕ್ದೆ, ನಮ್ಮ ಹೆಂಡ್ತೀನಿ ಬರಬೇಡ ಅಂತ ಹೇಳಿದೆ, ದೂರ ಹೋಗು ಅಂತ ಹೇಳಿದೆ. 10 ಅಟ್ಯಾಕ್ ಮಾಡಿದ್ದೆ ಅಷ್ಟೊತ್ತಿಗೆ ಹೆಜ್ಜೆನು ಏನು ಸ್ಮೆಲ್ಲಲ್ಲಿ ಬಂದುಬಿಡ್ತದೆ. ಇಲ್ಲಿಂದ 10 ಮೀಟ್ರ್ ಹೋಗೋದ್ರೊಳಗಾಗಿ ಬಂದುಬಿಡ್ತದೆ ನೋಡಿರಿ. ಯಾರೋ ನಮ್ಮನ್ನು ಬಂದು ತೊಂದರೆ ಮಾಡ್ತಾವ್ರೆ, ನಮ್ಮ ಕುಟುಂಬದವ್ರನ್ನ ತೊಂದರೆ ಮಾಡ್ತಾವ್ರೆ, ರಪ್ಪಂತ ಬಂದಾಗ ನಾನೇನು ಮಾಡಿದೆ, ಅವಾಗ ಟವಲ್ನ ಬಿಸಾಕಿ ಬಕೆಟ ನೀರಿತ್ತು, ಪೂರ್ವಕವಾಗಿ ತಲೆ ತೊಳ್ಕೊಂಡೆ, ಆ ಟವಲ್ನ ಬಿಸಾಕ್ತೆ. ಆಮೇಲೆ ಬರೋಂಥದ್ದು ಸ್ಟಾಪ್ ಆಯಿತು. ಎತ್ತು ಹೋಗಲ್ಲ, ನಾನು ರಕ್ಷಣೆ ಮಾಡೋಂಥ ರೀತಿ ಅದಕ್ಕೆ ಮಾಡಬೇಕು. ಅಲ್ಲಿಗೆ ಇಲ್ಲಿಗೆ ಜಾಗದಾಗ ನೀರು ಸಿಗಲ್ಲ, ಏನು ಸಿಗಲ್ಲ, ಅದೇನು ಮಾಡಬೇಕು, ಯಾವುದೇ ಸೊಪ್ಪಾಗಲಿ ಈ ಥರ ರಸ ಉಜ್ಜಿಬಿಟ್ಟು ಕ್ಲೀನಾಗಿ ಉಜ್ಜಿಬಿಟ್ಟು ಆ ಜಾಗಕ್ಕೆ ಬಳ್ಕೊಂಬಿಡ್ಬೇಕು. ಬಳ್ಕೊಂತಿದ್ದಕ್ಕೆ ಆ ಸ್ಮೆಲ್ ಏನಾಗ್ತದೆ, ಜೇನಿಗೂ ನಮ್ಮ ಜಾಗಕ್ಕೂ ಚೇಂಜಸ್ ಆಗಿರ್ತದೆ. ಆವಾಗ ಬರೋಂಥದ್ದು ಕಡಿಮೆ ಆಗ್ತವೆ. ಇದನ್ನ ಫಸ್ಟ್ ಏಡು ಜೇನು ಸಾಕಾಣಿಕೆ ಮಾಡ್ಬೇಕಾದ್ರೆ, ಜೇನು ಕಚ್ಚಿರೋ ಅಷ್ಟೇ ಚುಚ್ಚೋದು ಅಂತ ಹೇಳ್ತೀವಲ್ಲ, ಎಲ್ಲ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಸಾಯಲ್ಲ. ಯಾಕೆ ಸಾಯೋದು ಯಾವರು ಅಂತ ಹೇಳ್ತೀನಿ ಅಂದರೆ, ಇವತ್ತು ನಮ್ಮ ಮಾನವರಿಗೆ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ನು ಆಗೋಲ್ಲ ಕೆಲವರಿಗೆ. ಅದು ಕೊಟ್ಟಾಗ ಏನಾಗ್ತದೆ, ಅವರೆಲ್ಲ ಬಬ್ಬೆ ಬರ್ತದೆ, ಅವ್ರಿಗೆ ಊತ ಬರ್ತದೆ. ಅಂಥವ್ರು ಮಾತ್ರ ಸ್ವಲ್ಪ ಅದು ಚುಚ್ಚಿದಾಗ ಎಫೆಕ್ಟ್ ಆಗ್ತದೆ. ಆದ್ರೆ ಬೈಕ ಆವಾಗ ಅವರು ಕೆಲವರು ಎಕ್ಸ್ಪರ್ಟ್ ಆಗಿರೋದು, ಯಾರೋ ಒಂದು 5 ಕೋಟಿ 10 ಕೋಟಿಗೂ ಒಬ್ಬರು ಜೇನು ಚುಚ್ಚಿ ಎಫೆಕ್ಟ್ ಆಗಿರೋದು. ಅದರಿಂದ ಏನು ಮಾಡ್ತಾರೆ, ಜೇನುಳ ಚುಚ್ಚೋದಪ್ಪ ಕಚ್ಚಿ ಸತ್ತೋತಿರ್ತಾರೆ, ಅದೆಲ್ಲ ಸುಳ್ಳು ನಮ್ಮ ನಂಬಿಕೆ. ಅದರಿಂದ ಆ ಭಯ ಅಂತಾರೆ. ಇವತ್ತು ನಾವು ಕೊರೋನಾದಲ್ಲಿ ಅಷ್ಟೇ, ನೀವು ನಂಬ್ತೀರ ಬಿಡ್ತೀರ, ಕೊರೋನಾದಲ್ಲಿ ಭಯ ಯಾರಿಗಿತ್ತು ಅವ್ರಿಗೆ ಹೊರಟೋದ್ರು. ಇವತ್ತು ನಾನು ಅಷ್ಟೇ, ಇವತ್ತು ನಾನು 63 ವರ್ಷ. ಕೊರೋನಾದಲ್ಲಿ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ICU ಒಳಗೆ ಹೋಗಿದ್ದೆ. ICU ನಮ್ಮ ಮನೆಯವ್ರಿಗೆ ಇವತ್ತಿನವರೆಗೂ ನಾನು ಹೇಳಲ್ಲ, 3 ಪೇಷೆಂಟ್ ICU ಒಳಗೆ ಇದ್ದರು, ಕೊರೋನಾ ಪೇಷೆಂಟು. ಹೆಜ್ಜೆಯನ್ನು ಕಟ್ಬಿಟ್ಟವೆ, ತೆಗಿಬೇಕು. ಫೋನ್ ಮಾಡಿರು ಡಾಕ್ಟ್ರುಗಳು, ಗೌಡ್ರೆ ಹಿಂಗೆ ಹೆಜ್ಜೆಯನ್ನು ಕಟ್ಬಿಟ್ಟದೆ, ಪೇಷೆಂಟ್ ಅವೆ, ಏನು ಮಾಡೋದು. ಬರ್ತೀನಿ ಬಿಡ್ರಿ, ನಾನು ಏನಾಗಲ್ಲ, ದೇವ್ರು ನಾನು ನೆನೆಸ್ಕೊಂಬತ್ತೀನಿ, ನಮ್ಮ ಮನೆ ದೇವ್ರು ನೆನೆಸ್ಕೊಂಬತ್ತೀನಿ, ನಾನು ಬರೋಂಥ ದಾರಿಯೊಳಗೆ ದೇವರೇ ನೆನ್ಕೊಂಬತ್ತೀನಿ. ಹೋದೆ, ಪೂರಕವಾಗಿ ಪೇಷೆಂಟ್ಗಳು ಅವರೇ, ಕೊರೋನಾ ಪೇಷೆಂಟೇ ಅವ್ರ ಅವ್ರ ಮಗ್ಲಾಗೆ ಎತ್ಕೊಂಬಂದೆ, ಏನೂ ಆಗಲ್ಲ. ಅಂದರೆ ನಮ್ಮ ಭಯ ಜಾಸ್ತಿಯಾಗಿ ಇವತ್ತು ನಾವೆಲ್ಲ ಸಾಯ್ತಾ ಇರೋದು ಪ್ರತಿಯೊಂದು ಅಷ್ಟೇ. ಮನೆ ಮುಂದೆ ಈ ಜೇನು ಈ ಥರ ಹಾಕ್ಕೊಂಡು ಇದರಲ್ಲೂ ಒಂದು ಆದಾಯ ಮೂಲ ಅಂತ ಮಾಡ್ಕೋಬೋದು. ಆದಾಯ ಮೂಲ ಪ್ರತಿಯೊಂದು ಮಾಡ್ಕೊಬೋದು. ಇವತ್ತು ಯಾಕೆ ಹೇಳ್ತೀನಿ ಅಂತಂದರೆ, ನಮಗೆ ಕೆಲವರಿಗೆ ಬರೀ ಮನೆಯೇ ಇರ್ತದೆ. ನನಗಿಲ್ಲಿ 5 ಗುಂಟೆ ಜಾಗ ಅದೇ, ನಾನು ಒಂದೊಂದು ಕಡೆ ಒಂದು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ, ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಇವತ್ತು ಜೇನು ಸಾಕಾಣಿಕೆ ಮಾಡಲೇಬೇಕು ಅವರು. ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ಮನೆಯ ಮುಂದೆ ಒಂದು ನಾವು ಈ ಸಿಂಟೆಕ್ ಇಕ್ಕಕ್ಕೆ ಜಾಗ ಇರ್ತದೆ, ಚಿಕ್ಕದಾಗಿ ಎತ್ತರ ಕಟ್ಟಿ ಅದು ಜಾಗ ಮಾಡಿರ್ತೀವಿ, ಅದರೊಳಗಡೆ ಇಟ್ಕೊಬೋದು. ಇಲ್ಲ ಮನೆ ಮುಂದೆ ಒಂದು ಸ್ವಲ್ಪ ಇರ್ತದೆ, ಸ್ವಲ್ಪ ಮೇಲೆ ಇಟ್ಕೊಬೋದು, ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ಒಂದು ವೇಳೆ ಇಟ್ಕೊಂಡು ಜೇನು ಸಾಕಾಣಿಕೆ ಈಜಿ ಮಾಡ್ಬೋದು. ಸೊ ನಾವೇನು ಹೇಳ್ತೀವಿ ಅಂತಂದರೆ, ಇದು ಜೇನು ಪೆಟ್ಟಿ ಅಂತ ಕರಿತೀವಿ. ಇವತ್ತು ನಾನು ಮಡಿಕೆಗೆ ತೋರಿಸ್ದೆ. ಇದು ನಾವು ಜೇನು ಪೆಟ್ಟಿಗೆ ಸಾಕಿದಾಗ ನಾವೇನಾಗ್ತದೆ ಅಂತಂದರೆ, ಇದು ನಾವು ಇವತ್ತು ಬಾಟಮ್ ಬೋಲ್ಡು ಅಂತೀವಿ, ಸಂಸಾರ ಕೋಣೆ ಅಂತ ಹೇಳ್ತೀವಿ, ಜೇನು ಕೋಣೆ ಅಂತ ಹೇಳ್ತೀವಿ, ಟಾಪ್ ಅಂತ ಹೇಳ್ತೀವಿ. ಇದು ಒಂದು ಜೇನಿನ ಒಂದು ಸಂಸಾರ
ಅದು ಅಭಿವೃದ್ಧಿ ಆಗೋಕೆ ಅದು ವಾಸ ಮಾಡೋಕೆ ಜೇನು ಪೆಟ್ಟಿ ಅಂತ ಕರಿತೀವಿ. ಇದು ನಾವೇನು ಮಾಡಬೇಕು, ಜೇನು ನಮಗೆ ಚುಚ್ತದೆ ಅಂತ ಭಯ ಇದ್ದರೆ ಇವತ್ತು ನಾವು ಅಷ್ಟೇ ನಮ್ಮ ಮನೆಗೆ ಏನಾದ್ರು ಒಂದು ನಾಯಿ ಸಾಕಿದ್ರೆ ನಮ್ಮನ್ನು ನೋಡ್ತಿದ್ದಂಗೆ ಸ್ಮೆಲ್ ಮೇಲೆ ನಮ್ಮನ್ನು ಕಚ್ಚಲ್ಲ, ಬೇರೆಯನ್ನು ಕಚ್ತದೆ. ಅದಕ್ಕೂ ಅಷ್ಟು ಇವತ್ತು ಏನು ಮಾಡ್ಬೇಕು, ಜೇನು ಸಾಕಾಣಿಕೆ ಮಾಡೋಕ್ಕಾದ್ರೆ ಮಾಡೋಂತನೂ ಹೋಗಿ ಇದಕ್ಕೆ ಸೌಂಡ್ ಮಾಡ್ಬೇಕು ಈ ಥರ. ಅವಾಗ ಏನಾಗ್ತದೆ, ನಮ್ಮ ಒಡಕಾರ ಬಂದ ಅಂತ ಅವಾಗ ನೆನಪಾಗ್ತದೆ, ಅವಾಗ ಚುಚ್ಚಂಥದ್ದು ಕಡಿಮೆ ಮಾಡ್ತವೆ. ಆವಾಗ ನಾವು ತೆಗೆಯೋಂಥದ್ದು ಸ್ಮೂತಾಗಿ ತೆಗಿಬೇಕು. ಯಾವ ಥರ ತೆಗಿಬೇಕು, ನಿಧಾನವಾಗಿ. ಕೆಲವು ಏನು ಮಾಡ್ತಾರೆ, ಹೇರಿ ಬಿರಿ ತೆಗೆದು ಹಾಳು ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ನಿಧಾನವಾಗಿ ಈ ಥರ ತೆಕ್ಕೊಂಡು ಇದು ಟಾಪ್ ಹೋಲ್ಡು ಅಂತ ಕರಿತೀವಿ. ಇದು ಜೇನು ಕೊಣೆ ಅಂತ ಕರಿತೀವಿ. ಜೇನು ಕೊನೆಯಲ್ಲಿ ನಾವು ಜೇನುತುಪ್ಪ ಇದನ್ನು ಈಗ ಬರ್ತಾ ಇದೆ ನೋಡಿರಿ, ಜೇನು ಕೊನೆ ಇದು ಈ ಥರ ನಾವು ಜೇನು ಕೊನೆಯಲ್ಲಿ ನಾವು ಪಕ್ಕ ಇಟ್ಕೊಂಡು, ಇದು ಸಂಸಾರ ಕೊನೆ ಚೌಕಟ್ಟಿದು. ಇದನ್ನೇನು ಮಾಡಬೇಕು ಅಂತಂದ್ರೆ ನಾವು ತೆಗಿಬೇಕಾದ್ರೆ ಪೂರ್ವಕವಾಗಿ ನಿಧಾನವಾಗಿ ಇದನ್ನ ಈ ಥರ ಪಕ್ಕ ಯಾವುದೇ ಕಾರಣಕ್ಕೂ ಅವನ್ನ ಸಿಕ್ಕದಂಗೆ ನಿಧಾನವಾಗಿ ಎತ್ಕೊಂಡಾಗ, ನಿನ್ನೆ ನಾವು ವಿಡಿಯೋ ಮಾಡಾಗಿ ಈ ಲೀಡ್ಸ್ ತೆಗೆದೆ, ಇದರಲ್ಲೇ ರಾಣಿ ಸಿಕ್ತು, ರಾಣಿನೂ ಬಂದಿತ್ತು. ಇವತ್ತು ಡೌಟು ಇದರಲ್ಲಿ ನೋಡಿರಿ. ಈ ಥರ ನಾವು ಇದನ್ನ ಜೇನ್ನ ಪರೀಕ್ಷೆ ಮಾಡ್ಬೋದು, ನೋಡ್ಬೋದು. ಇದು ಜೇನು ಅಂತಂದರೆ ನೋಡಿರಿ, ಇವತ್ತೂ ಇದೆ ಇದ್ರಾಗ ರಾಣಿ ಕ್ಯಾಪ್ಚರ್ ಮಾಡಿರಿ. ರಾಣಿ ಇದೆ, ಇವತ್ತು ಇದೆ ನೋಡಿರಿ. ಯಾಕಂತಂದ್ರೆ ಇದೆ ತೋರಿಸ್ತೀನಿ ನಿಮಗೆ. ಆ ಪಾಯಿಂಟ್ ಮಾಡ್ತೀನಿ, ಪಾಯಿಂಟ್ ಅಷ್ಟು ಐಡೆಂಟಿಫೈ ಮಾಡ್ಕೊಂಡ್ರೆ ಇದೆಲ್ಲ ಕೆಲಸಗಾರ ತುಂಬಿ. ರಾಣಿ ಅಂತಂದರೆ ಇಲ್ಲಿ ಈ ಭಾಗದಲ್ಲಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಇದರಾಗೆಲ್ಲ ನೋಡಿರಿ, ಇದೆಲ್ಲ ಮೊಟ್ಟೆ ಮರಿ ಲಾರ್ವಾ. ಇದು ಮೇಲ್ಗಡೆ ತುಪ್ಪ ಇರ್ತದೆ. ಇದು ಸಂಸಾರ ಕೋಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಜೇನು ತೆಗಿಬಾರ್ದು. ನೋಡಿರಿ, ಈ ಜಾಗದ ಇದೆ ನೋಡಿರಿ, ರಾಣಿ ಇದೆ ನೋಡಿರಿ, ನೋಡಿರಿ ದೊಡ್ಡದು ನೋಡಿರಿ, ಅಷ್ಟೇ ಇರ್ತದೆ ನೋಡಿರಿ. ಒಂದೇ ರಾಣಿನೇ ನೋಡಿರಿ. ಟೋಟಲ್ ಪೆಟ್ಟಿಗೆ ಒಂದು ಕುಟುಂಬಕ್ಕೆ ಒಂದೇ ರಾಣಿನೇ. ಹೆಜ್ಜೇನು ಆಗ್ಬೋದು, ಮುಜಂಡಿ ಆಗ್ಬೋದು, ಕೋಲ್ ಜೇನು ಆಗ್ಬೋದು. ನೋಡಿರಿ, ಇದು ಬ್ರೌನು ಅಂತ ಕರಿತೀವಿ. ಇದು ನಮ್ಮ ಬಯಲುಸೀಮೆ ಜೇನಿದು. ಇದು ತುಂಬ ಸ್ವಾಭಾವಿಕ ಜೀವಿ. ಚುಚ್ಚಂತ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ, ಆದ್ರೂ ತುಂಬ ಸ್ವಾಭಾವಿಕ ಜೀವಿ. ಇದು ತುಂಬ ಇರ್ತದೆ. ಅದರಿಂದ ನೋಡಿರಿ, ಈ ಥರ ಚೆಕ್ ಮಾಡ್ಕೊಂಡು ನಾವು ಇದು ಮಾಡಿದಾಗ ನೋಡಿರಿ, ನೆನ್ನೆನೂ ತೆಗೆದಿದ್ದೀನಿ, ಇದೇ ಲೇಡ್ಸಿಗೆ ಸಿಕ್ತು. ಇವತ್ತು ರಾಣಿ ಇದ್ರಾಗಿದೆ, ತೋರಿಸ್ತೀನಿ ನಿಮಗೆ. ನೋಡಿರಿ, ಸಣ್ಣ ಅದು ನಮಗೇನು ಅಂತಂದರೆ ತೆಗೆಯೋಕ್ಕೆ ನಮಗೆ ಗೊತ್ತಾಗ್ಬಿಡ್ತದೆ. ನೋಡಿ, ಈ ಸೈಡ್ಗೆ ಹೋಗ್ತಾ ಇದೆ ನೋಡಿರಿ, ಎಲ್ಲಿದ್ರೂ ಅದು ಮರಿಗೆ ಹೋಗ್ತಾ ಇರ್ತದೆ, ಪಕ್ಕ ಹೋಗ್ತಾ ಇರ್ತದೆ, ಆ ಉಳು ಜೊತೆ ಹೋಗ್ತಾ ಇರ್ತದೆ. ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿರಿ. ಇದು ಇವತ್ತು ರಾಣಿ ಅಂತಂದರೆ ನೋಡಿ, ಇದೆ ಇವತ್ತು ನೋಡಿರಿ. ಈಗ ನೋಡಿರಿ ಎಷ್ಟಿದೆ ನೋಡಿರಿ. ಅದು ಕೆಲಸಗಾರದಿಂದ ಸ್ವಲ್ಪ ಹೊಟ್ಟೆ ಭಾಗ ಉದ್ದ ಬರ್ತದೆ. ಅದರಿಂದ ಐಡೆಂಟಿಫೈ ಮಾಡಿ ಅದು ನಾವು ನೋಡಿರಿ, ರಾಣಿ ಜೇನು ಹಿಡಿಯೋಕೆ ಹೋದಾಗ ಅದನ್ನೇ ನಾವು ಕ್ಯಾಪ್ಚರ್ ಮಾಡೋದು. ಗೊತ್ತಾಯ್ತು, ಬಂತಲ್ಲ. ಇದರಿಂದ ಇದನ್ನ ಇದರಲ್ಲಿ ನಾವು ಸಣ್ಣ ಚೌಕಟ್ಟಲ್ಲಿ ಯಾವುದೇ ಕಾರಣಕ್ಕೂ ಜೇನುತುಪ್ಪ ತೆಗಿಬಾರ್ದು. ನೋಡಿರಿ, ಮೇಲ್ಭಾಗ ಇದೆಲ್ಲ ಜೇನುತುಪ್ಪ ಇದೆ ನೋಡಿ. ಇದೆಲ್ಲ ಮಕರಂದ ಪರಿವರ್ತನೆ ಮಾಡಿ ಜೇನುತುಪ್ಪ ಆಗಿರೋದು. ಇದು ಮೇಲ್ಭಾಗ ಎಲ್ಲ ಜೇನುತುಪ್ಪ ಇರ್ತದೆ, ಕೆಳಭಾಗೆಲ್ಲ ಮೊಟ್ಟೆ ಮರಿ. ನೋಡಿರಿ, ಎಷ್ಟು ಇದಿರ್ತದೆ, ಬರ್ತದೆ. ಅಂದರೆ ನೀರಿನಂಶ ಇರೋದು ನೋಡಿ. ಇದು ನೋಡಿರಿ, ಇದು ನೀರಿನಂಶ ಇದೆ. ಇನ್ನು ಆ ನೀರಿನಂಶನ ರೆಕ್ಕೆ ಬಡ್ದು ತೆಗೆದುಬಿಟ್ಟು ನಂತರ ಸೀಲ್ ಮಾಡ್ತವೆ, ಅವಾಗ ಜೇನುತುಪ್ಪ ಆಗೋದು. ಇದು ನಾನು ಸೀಲ್ ತೆಗೆದಿದ್ದೀನಿ. ಇದು ಎಷ್ಟು ಮಹತ್ವ ಅಂದರೆ ಜೇನು ಅಂತಂದರೆ ಕೆಲವರು ಎಷ್ಟು ಅದು ಜೇನು ಅಂತಂದರೆ ನನಗಂತೂ ನಿಜವಾಗಿ ನನಗಂತೂ ತುಂಬ ಆಸಕ್ತಿ. ಜೇನಿನಲ್ಲಿ ನಾನು ಒಂದು 45 ವರ್ಷ ಜೇನು ಕೃಷಿಕ. ಜೇನು ಅಂತಂದರೆ ನನಗೆ ತುಂಬ ಇಷ್ಟ. ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಪ್ರೇರಣೆ ಮಾಡ್ತಾಯಿದ್ದೀನಿ. ಇಡೋಂಥದ್ದು ಅಷ್ಟೇ ನೋಡಿ, ಈ ಥರ ಇರ್ತದಲ್ಲ, ಸ್ಮೂತಾಗಿ ಇಡಬೇಕು, ಯಾವಕ್ಕೂ ಟಾಕ್ ಮಾಡಬಾರ್ದು. ಸ್ಟಾಕ್ ಮಾಡಿದಾಗ ಏನಾಗ್ತದೆ, ಅವಾಗ ಏನಾಗ್ತದೆ, ಅವಕ್ಕೆ ಭಯ ಬರ್ತದೆ. ಆವಾಗ ನಮ್ಮನ್ನೇನೋ ಮಾಡೋಕ್ಕೆ ಬಂದವ್ರೆ, ಡಿಸ್ಟರ್ಬ್ ಮಾಡೋಕ್ಕೆ ಬಂದವ್ರೆ ಅಂತ ಹೇಳ್ತವೆ, ನಮ್ಮನ್ನು ಚುಚ್ತವೆ. ನೋಡಿರಿ, ನೆನ್ನೆನೂ ಅದೇ ಲೀಡ್ಸ್ ತೆಗ್ದಿದೆ, ಅದ್ರಾಗೆ ಸಿಕ್ತು ಅದು. ನೋಡಿರಿ, ಈ ಥರ ಸಂಸಾರ ಕಾಣೋ ಚೌಕಟ್ಟಲ್ಲಿ ಯಾವುದೇ ಕಾರಣಕ್ಕೂ ಜೇನುತುಪ್ಪ ತೆಗಿಬಾರ್ದು. ಅದಕ್ಕೆ ಆಹಾರಕ್ಕೆ ಮೊಟ್ಟೆ ಮರಿಗೆ ಇರ್ತದೆ. ನಾವು ಇದನ್ನ ಏನು ಮಾಡ್ತೀವಿ, ಇದನ್ನ ಜೇನು ಕೊಣೆ ಅಂತ ಕರಿತೀವಿ. ಈ ಜೇನು ಕೊಣೆ ಚೌಕಟ್ಟಲ್ಲಿ ನಾವು ಈ ಥರ ಪಕ್ಕ ತೆಗೆದು ಇಟ್ಕೊಂಡಾಗ ಇದರಲ್ಲಿ ತುಪ್ಪಾದೆ ಅಂತ ನಿಮಗೆ ಇಷ್ಟು ಹೇಳ್ತೀನಿ. ಇದ್ದಾಗ ಏನು ಮಾಡ್ತೀವಿ, ಇದರಲ್ಲಿ ಚಿಕ್ಕದಾಗಿರ್ತದೆ. ಇದಕ್ಕೆ ಮಿಷಿನ್ ಅಂತ ಬರುತ್ತೆ, ಜೇನು ಮಿಷಿನ್ ಅಂತ. ಆ ಜೇನು ಮಿಷಿನ್ಗೆ ಇವತ್ತು ಇನ್ನೂ ಹೇರಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋಲ್ಲ. ಇದೆಲ್ಲ ಫುಲ್ ಆದಾಗ, ಸೀಲ್ ಆದಾಗ ನಾವೇನು ಮಾಡ್ತೀವಿ, ಹುಳನ ಈ ಥರ ಕೊಡಿಬಿಟ್ಟು ಈ ಥರ ಕೊಡಿದ ನಂತರ ಇದು ತುಪ್ಪ ಕಟ್ಟಿರ್ತದೆ, ಅದನ್ನ ಸೀಲ್ ತೆಗೆದುಬಿಟ್ಟು ಮಿಷಿನ್ಗೆ ಹಾಕ್ಬಿಟ್ಟು ತೆಗೆದಾಗ ಜೇನುತುಪ್ಪ ಬರ್ತದೆ. ಆ ಜೇನುತುಪ್ಪನ ಈ ಸಂಸಾರ ಟಚ್ ಮಾಡಬಾರ್ದು, ತೆಗಿಬಾರ್ದು. ಜೇನು ಕೊನೆ ಇದರಲ್ಲೇ ಜೇನು ತೆಕ್ಕೊಂಬೇಕು. ಇದರಲ್ಲೇ ತೆಕ್ಕೊಂಡಾಗ ನಮಗೆ ತಗೊಬೇಕು. ಪೂರ್ವಕವಾಗಿ ಇದ್ರಾಗ ತಗೊಂಡಾಗ ನಮಗೆ ನೋಡಿ, ಈ ಥರ ಟಾಪ್ ಮುಚ್ಚಂಥದ್ದು ನೋಡಿ. ಈಗ ನನಗೆ ಯಾವುದೇ ಥರದ ಏನು ಚುಚ್ಚಿಲ್ಲ, ತೊಂದರೆ ಮಾಡೋಲ್ಲ. ಅಲ್ಲಿಗೂ ಕೆಲವರಿಗೆ ಭಯ ಇರ್ತದೆ. ಅದಕ್ಕೆ ಸಲಕರಣೆ ಇದೆ, ಅಂದರೆ ಮುಖಪರ್ದೆ ಐತೆ, ಆ್ಯಂಗ್ಲೋಸ್ ಐತೆ. ಚುಚ್ಚಂಥ ಸ್ವಭಾವ ಜಾಸ್ತಿ ಆದಾಗ ಸ್ಮೋಕರ್ ಐತೆ, ಅವೆಲ್ಲ ಬೇಕಾದ್ರೆ ತೋರಿಸ್ತೀನಿ. ಅವೆಲ್ಲ ಈ ಥರ ಮಾಡಿ ನಾವೇನು ಇರುತ್ತೆ, ಜೇನು ಕೃಷಿ ಏನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಏನೂ ಹಾಕ್ಕೊಳ್ಳಲ್ಲ ನೋಡಿ. ಇದು ಉದಾಹರಣೆಗೆ ಈ ಥರ ಎಲ್ಲ ಇದಾದಾಗ ಇದಕ್ಕೂ ನಾನು ಇವತ್ತು ಮಕ್ಕಳು, ಸ್ಟೂಡೆಂಟ್ಗಳು, ವಿಜ್ಞಾನಿಗಳು ಎಲ್ಲ ನೋಡೋಕ್ಕೋಸ್ಕರನೇ ಗ್ಲಾಸ್ ಬಾಕ್ಸ್ ಮಾಡಿದ್ದೀನಿ ನೋಡಿರಿ. ಇದು ಗ್ಲಾಸು, ಈ ಥರ ಸ್ಲೈಡು ನೋಡಿ. ಇದು ಗ್ಲಾಸು ನೋಡಿರಿ,
ಯಾವ ಥರ ಇರ್ತದೆ, ಏನು ನಮಗೆ ತೊಂದರೆ ಆಗಲ್ಲ. ಇದೆಲ್ಲ ಪ್ಲಾನ್ ಮಾಡಿ ಬರೋರು ನಾನೇ ಬರೋವ್ರಿಗೆ, ಇವತ್ತು ರಿಸರ್ಚ್ ಮಾಡೋರಿಗೆ, PhD ಮಾಡೋರಿಗೆ, MS ಮ್ಯೂಸಿಯಂ ಥರ ಇರ್ತದೆ. ನಾನಿವತ್ತು 4ನೇ ಕ್ಲಾಸ್ ಓದಿರೋಂಥವ್ನು ಇವತ್ತು ಎಲ್ಲರಿಗೂ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಮಾಡ್ತೀನಿ ಅಂದರೆ ಇವತ್ತು ನಾನು ಒಂದು ಟೀಚರಾಗಿ ಕ್ಲಾಸ್ ಮಾಡ್ತೀನಿ. ನನ್ನ ಮಾಡಿರೋಂಥ ಅನುಭವನೇ ನನಗಿವತ್ತು. ಅದರಿಂದ ನೋಡಿರಿ ಇದು ಹೆಂಗಿದೆ ನೋಡಿರಿ, ಗ್ಲಾಸ್ ಬಾಕ್ಸು. ಇದು ಸಂಸಾರ ಕೋಣೆನೂ ಇದೆ, ಜೇನು ಕೋಣೆ ಇದಕ್ಕೆ 2 ಸ್ಟೆಪ್ ಇಟ್ಟಿದ್ದೀನಿ. ಇದು ಜೇನು ಕೋಣೆ ಚೌಕಟ್ಟು. ಈ ಥರ ಇಟ್ಟಾಗ ನಾವು ಇದನ್ನೇನು ಮಾಡ್ತೀವಿ, ಮಕ್ಕಳು ಸ್ಕೂಲ್ ಮಕ್ಕಳು ಬೇರೆ ಬಂದಾಗ ಮುಂದೆ ಕಡೆ ಮುಖ ಬಂದ್ ಮಾಡಿಬಿಟ್ಟು ಆಚೆ ಕಡೆ ಇಟ್ಬಿಟ್ಟು 2 ಕಡೆನೂ ತೆಗೆದುಬಿಡ್ತೀನಿ. ತೆಗೆದಾಗ 2 ಕಡೆನೂ ಎಕ್ಸ್ಪ್ಲೇನ್ ಮಾಡ್ಕೊಂತಾರೆ. ಈಗ ಟಾಪ್ ತೆಗೆದಕ್ಕೆ ಏನಾಗ್ತದೆ, ಚುಚ್ಚೊಂದು ಜಾಸ್ತಿ ಆಗ್ತದೆ, ಭಯ ಇರ್ತದೆ, ಚುಚ್ಚಬೋದು, ಅವಾಗ ಇದಾಗ್ತದೆ. ಕೆಲವ್ರು ಚುಚ್ಚಿರಿ ಏನೂ ಆಗೋಲ್ಲ. ನಿನ್ನೇನು ಅವ್ರಿಗೆ ವಿಜ್ಞಾನಿಗಳಿಗೆ ಇಲ್ಲಿಗೆ ಚುಚ್ಚು ಏನೂ ಆಗೋಲ್ಲ, ಅಲ್ಲಿ ಚುಚ್ಚಿದಂಥವ್ರಿಗೆ ಕೆಲವರಿಗೆ ಅದು ಸೆಟ್ರೇಟ್ ಆಗಿರ್ತದೆ, ಏನೂ ಆಗೋಲ್ಲ, ನೋವು ಸ್ವಲ್ಪ ಆಗ್ತದೆ. ಅದರಿಂದ ನೋಡಿರಿ ಇದನ್ನ ಈ ಥರ ನಾವು ಈ ಗ್ಲಾಸ್ ಬಾಕ್ಸಿಗೆ ಈ ಥರ ಸ್ಲೈಡು ನೋಡಿರಿ ಈ ಥರ ಮಾಡಿದ್ದೀನಿ. ಇವಕ್ಕೆಲ್ಲ ಅದಕ್ಕೇನೆ ನೋಡಿರಿ, ಇದು ಅಷ್ಟೇ ನೋಡಿ, ಇದು ಅಷ್ಟೇ ನೋಡಿರಿ. ಇದ್ರಾಗ ನೋಡಿ ಪೂರ್ವಕವಾಗಿ ಚೆನ್ನಾಗಿ ಕಾಣಿಸ್ತದೆ ನೋಡಿರಿ ಸಂಸಾರ ಕೋಣೆ ಚೌಕಟ್ಟು, ಜೇನು ಕೋಣೆ ಚೌಕಟ್ಟು. ಈ ಜೇನುತುಪ್ಪನ ಮಾತ್ರ ನಾವು ತೆಕ್ಕೊಂಬೇಕು ನೋಡಿರಿ. ಹಾಂ, ನಾವು ಈ ಥರ ಸೌಂಡ್ ಮಾಡಿದಾಗ ಇವೆಲ್ಲ ನಾನು ಯಾಕೆ ಇಟ್ಟಿದ್ದೀನಿ ಅಂತಂದರೆ, ಇವೆಲ್ಲ ನಾನು ಪರಿಸರದಾಗ ಈಗ ಮಾಡಿರೋಂಥವೇ. ಇದೆಲ್ಲ ನಮ್ಮ ಬಯಲುಸೀಮೆ ಜೇನಿದು, ಬ್ರೌನು ಅಂತ ಕರಿತೀವಿ. ಆ ಮಡಿಕೆಗಿರೋದು ಮಾತ್ರ ಬ್ಲ್ಯಾಕು, ಅದು ಮಲೆನಾಡು ಪೀಸು ಅಂತ ಕರಿತೀವಿ. ತುಂಬ ಒಂದು ಸ್ವಾಭಾವಿಕ, ಚುಚ್ಚೋಂಥದ್ದು ಜಾಸ್ತಿ ಇರ್ತದೆ. ಆದರೆ ನಾವು ಎಕ್ಸ್ಪ್ಲೈನ್ ಮಾಡೋಕೆ ತೋರ್ಸೋಕೆ ಹೋದಾಗ ತುಂಬ ಎತ್ತಿತ್ತು ಅಳ್ಳಾಡಲ್ಲ, ಅಷ್ಟು ಸ್ವಾಭಾವಿಕವಾಗಿ ಬದುಕ್ತಾ ಇರ್ತವೆ. ಅದರಿಂದ ನೋಡಿ ಇದು ಅಷ್ಟೇ, ಇದು ಈ ಜೇನು ಕೋಣೆಯಲ್ಲೇ ತೆಕ್ಕೊಂಬೇಕು, ಸಂಸಾರ ಕೋಣೆಗೆ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ನಾನಿವತ್ತು ಈ ಜೇನು ಕೋಣೆ ಇದು ಜೇನು ಕೂಮನ್ನ ಇವತ್ತು 1,500,000 ರೂಪಾಯಿ ಮಾರ್ತಾಯಿದ್ದೀನಿ. ನನ್ನಲ್ಲಿ ಇವತ್ತು ಕಮ್ಮಿ ಅಂದರೆ ಒಂದು 20 kg ಹನಿ ಇದೆ ನೋಡಿ. ಈ ಕಡೆಯಿಂದ ಹೆಂಗೆ ಬಿಟ್ಕೊಂಡಿದ್ದೀನಿ ಅಂತಂದ್ರೆ, ಇವತ್ತು ನೋಡಿ ಇದು ಈ ಥರ ಬಾಕ್ಸ್ಗಳಲ್ಲಿ ನಾನು ಇವತ್ತು ಇದಕ್ಕೆ ಜೇನು ಕೋಣೆ ಕೊಡಲ್ಲ ಇನ್ನು. ಇದು ಟಾಪಲ್ಲೇ ಕಟ್ಟಿಸ್ಬಿಟ್ಟಿದ್ದೀನಿ ನೋಡಿರಿ, ಯಾವ ಥರ ಇದೆ ನೋಡಿರಿ, ಎಷ್ಟು ಮಹತ್ವವಾಗಿದೆ ನೋಡಿರಿ. ಇದು ತುಂಬ ಈ ಥರ ಎಲ್ಲ ನೀವು ಎಲ್ಲೇ ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ಇವತ್ತು ನೀವೇನ ಮಲೆನಾಡಿಗೆ ಹೋದರೆ ಎಲ್ಲೇನ ಸಿಗ್ಬೋದನ. ನಮ್ಮ ಬೆಂಗಳೂರು ನೀವು GKVKಗೆ ಹೋಗಿರಿ, ಬೇಕಾದ್ರೆ ಈ ಥರ ತೋರಿಸ್ಲಿ ನೋಡೋಣ ಅವ್ರು, ಬೇಕಾದ್ರೆ ಏನಾದರೂ ಈ ಥರ ಇದು ಅಂದರೆ ನೋಡಿ, ನೆನ್ನೆ ಎಲ್ಲ ತಿನ್ನಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಅವೇ ಕಟ್ಟಿರ್ತವೆ. ಇವತ್ತು ನಾವೆಲ್ಲ ಮಾನವರು ಅಲ್ಲ, ಟಾಪ್ ಬೋಲ್ಡು ಜೇನು ಕೋಣೆ ಇಡಲ್ಲ, ಟಾಪಲ್ಲೇ ಕಟ್ಕೊಂಬಿಟ್ಟದೆ. ನಾವು ಮಾನವರೆಲ್ಲ ಭೂಮಿಯಿಂದ ಮ್ಯಾಕ್ ಕಟ್ಕೊಂಡು ಹೋಗ್ತೀವಿ ಮನೆ. ಜೇನುದುಂಬಿ ಆ ಥರ ಅಲ್ಲ, ಮೇಲ್ಗಡೆಯಿಂದ ಕೆಳಗೆ ಕಟ್ಕೊಂಬತ್ತೆ, ಟಾಪ್ನಿಂದ ಕಟ್ತವೆ ನೋಡಿರಿ. ಎಷ್ಟು ಮಹತ್ವ ಅದು ನೋಡಿರಿ. ಇವತ್ತು ನಂದು ಈ ಥರ ಕೂಮನಿ ಅಂದರೆ ಇವತ್ತು 1,500,000 ರೂಪಾಯಿ. ಈ ಕೂಮನಿನೇ ನನ್ನ ಹತ್ರ ಒಂದು 20 kg ಇದೆ ಇವತ್ತು. ಆದರೆ ಪ್ರೆಸೆಂಟು ಸುಮಾರು ಬಾಕ್ಸಲ್ಲಿ ಬಿಟ್ಕೊಂಡಿದ್ದೀನಿ. ಯಾಕೆ ಬಿಟ್ಕೊಂಡಿದ್ದೀನಿ ಅಂದರೆ, ಇವತ್ತು ಆಹಾರದ ಇವತ್ತು ಜೇನುತುಪ್ಪ ಅನ್ನೋದು ಎಲ್ಲ ಡೂಪ್ಲಿಕೇಟು ಅಂತಾರೆ. ಒರಿಜಿನಲ್ ಜೇನುತುಪ್ಪ 100% ಗಟ್ಟಿ ಆಗ್ತದೆ. ಆ ಜೇನು ಕೃಷಿಗೆ ಮಾತ್ರ ಗಟ್ಟಿ ಆಗೋದು ಯಾಕೆ ಅನ್ನೋದು ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಏನಪ್ಪ ಜೇನು ಬೆಲ್ಲ ಮಿಕ್ಸ್ ಮಾಡಿದ್ದೀರಾ, ಸಕ್ಕರೆ ಮಿಕ್ಸ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ನಾವು ಹೇಳ್ತೀವಿ, ಅದು ನೀವು ಸಕ್ಕರೆ ಮಿಕ್ಸ್ ಮಾಡೋದಲ್ಲ, ಬೆಲ್ಲ ಮಿಕ್ಸ್ ಮಾಡೋದಲ್ಲ, ಪೂರಕವಾಗಿ ಕೆಲವು ಫ್ಲವರ್ನಿಂದ ಗಟ್ಟಿ ಆಗ್ತದೆ ಅಂತ ನಮಗೆ ಗೊತ್ತು, ಜೇನು ಕೃಷಿಗೆ ಬೇರೆಯವ್ರಿಗೆ ಗೊತ್ತಿರಲ್ಲ. ಅದರಿಂದ ಅವ್ರಿಗೆ ನಾವು ಹೇಳ್ತೀವಿ, ನಿಮ್ಗಂತ ಇದಿಲ್ದಿರಿದ್ರೆ, ನೀವು ಮೋಸ ಹೋಗ್ತಿರೋಂಗಿದ್ರೆ ನೀವು ಜೇನು ಸಾಕಾಣಿಕೆ ಮಾಡಿ ನೀವೇ ಜೇನುತುಪ್ಪ ತಿಕ್ಕೊಂಬೋದು. ಬೇಡ ಅಂತಂದರೆ ನೀವು ಏನು ಕೊಟ್ಟರು ನಿಮಗೆ ಡೂಪ್ಲಿಕೇಟೇ ಅಂತ ಅನಿಸ್ತಾ ಇರ್ತದೆ ಇವತ್ತು. ಅದರಿಂದ ನೋಡಿರಿ ಈ ಥರ ಇದು ಕೂಮನಿನ ಕಟ್ಟೋಕ್ಕೋಸ್ಕರನೇ ಇದು ಬಿಟ್ಟಿದ್ದೀನಿ ನೋಡಿ. ಬೇರೆದು ಅಲ್ಲಿಂದ ಬರೋ ಚುಚ್ಚಿರೋದು, ಮುಳ್ಳು ಚುಚ್ಚದೆ. ಇದನ್ನೇನು ಮಾಡಬೇಕು, ಹಿಂಗೆ ತೆಗಿಬಾರ್ದು. ಇದನ್ನೇನು ಮಾಡಬೇಕು, ಗೀರ್ ಮುಖಾಂತರ ಹಿಂಗೆ ಎಳೆದು ಹಾಕ್ಬೇಕು ನೋಡಿರಿ. ನೋಡಿರಿ ಎಷ್ಟಿದೆ ಅದು ಮುಳ್ಳು, ಸುಮ್ಮನೆ ಸ್ವಲ್ಪ ಬರ್ತದೆ ನೋಡಿರಿ. ನೋಡಿದ್ರ ಸ್ಮೆಲ್, ಆ ಸ್ಮೆಲ್ಲೇ ಚೇಂಜಸ್ ಆಗೋದು. ಆ ಸ್ಮೆಲ್ ನಾವು ಏನು ಮಾಡ್ಬೇಕು, ಈ ಸ್ಮೆಲ್ ಬಂತಾ, ಈಗ ಆ ಸ್ಮೆಲ್ಗೆ ಅಲ್ಲಿ ಚೇಂಜಸ್ ಮಾಡಿಬಿಡ್ಬೇಕು. ಚೇಂಜಸ್ ಮಾಡಿಬಿಟ್ರೆ ಆ ಸ್ಮೆಲ್ಲೇ ಹೊರ್ಟೋಗ್ತದೆ ನೋಡಿರಿ. ಅವಾಗ ನಿಮ್ಮೂಸ್ ನೋಡಿದ್ಕೆ ಈಗ ನೋಡಿರಿ ಸ್ಮೆಲ್ ಚೇಂಜ್ ಆಗ್ಬಿಡ್ತದೆ, ಅದೇ ಕಾಣ್ಬೇಕು. ಅದರಿಂದ ಇವೆಲ್ಲ ಅಷ್ಟೇ. ಅಲ್ಲಿ ನೋಡ್ರಿ ಅದ್ರಾಗೂ ಟಾಪ್ಗೆ ಐತೆ, ಜೇನು ಕೋಣೆಗೂ ಐತೆ, ಎಲ್ಲ ಐತೆ. ಪೂರಕವಾಗಿ ಇದು ಜೇನು ಸಾಕಾಣಿಕೆಗೆ ಒಂದು ನಾನು ಜಾಗ ಫಿಕ್ಸ್ ಮಾಡ್ಕೊಂಡು ತೋಟದ ಹತ್ರ, ಮನೆ ಹತ್ರ, ಮನೆ ಹಿಂದೆ ಎಲ್ಲ ಕಡೆ ಜೇನವೆ. ಪೂರಕವಾಗಿ ಚಿಕ್ಕದಾಗ ಇಲ್ಲಿ ಒಳಗಡೆ ನೀರಲ್ಲಿ ಅಂದ್ಬಿಟ್ಟು ಇದು ಮಾಡಿರೋದು. ಜೇನು ಸಾಕಾಣಿಕೆ ಮಾಡೋಕ್ಕೆ ಒಳಗಡೆನೇ ಜಾಗ ಬೇಕಂತಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಜೇನು ಸಾಕಾಣಿಕೆ ಮಾಡೋರಿಗೆ ಆಯುಸ್ ಬೇಕಿಲ್ಲ, ಶಕ್ತಿ ಬೇಕಿಲ್ಲ, ಏಜ್ ಬೇಕಿಲ್ಲ, ಯಾರು ಬೇಕಾದ್ರೂ ಜೇನು ಕೃಷಿ ಮಾಡ್ಬೋದು.